ಹಲೋ ಫ್ರೆಂಡ್ಸ್, ಇವಾಗ ಹಾವೇರಿಗೆ ಹೊಂಟವ್ರಿ. ಇವತ್ತು ಆಲ್ರೆಡಿ ಭಾಳ ಲೇಟ್ ಆಗೈತಿ, ಆದರೂ ಹೊಂಟೇವಿ ಇವಾಗ. ಗಾಡಿ ತೊಗೊಂಡು ಪಂಪ್ನೇ ಹೊಂಟೇವಿ ಇವಾಗ. ದಾರಿಲಿ ನೋಡಿ, ಇದೆ ದಾರಿ. ಇದು ನಮ್ಮ ಪ್ಲ್ಯಾಂಟಿಂದ ಹೋಗ್ತಾ ಇದ್ದೀವಿ. ಈ ಗಾಡಿ ನೋಡ್ರಿ ತುಂಬಿದೆ, ಹೋಗ್ತಾ ಇದ್ದೀವಿ. ಇದು ರಜಾಯಿ ಬಾಯ್ ಅಂತ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಪಂಪ್ ನಿನ್ನೆನ ಹೋಗಿತ್ತು, ಇವಾಗ ಹೋಗ್ತಾ ಇದ್ದೀವಿ ನಾವು. ಇದೆ ನೋಡಿ, ಲೆಫ್ಟಿಗೆ ಹೋದರೆ ಹಾವೇರಿ, ರೈಟಿಗೆ ಹೋದರೆ ರಾಣೆಬೆನ್ನೂರು ಬ್ರಿಡ್ಜ್ ಇದು. ಇವಾಗ ಬೈಪಾಸು ಎಂಟ್ರಿ ಆದ್ವಿ. ಇವಾಗ ಇಲ್ಲಿಂದ ಹಾವೇರಿ ಒಂದು 25 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀವಿ ಇವಾಗ. ದಾರಿಲಿ ಆನ್ ದ ವೇ ಇದ್ದೀವಿ. ಇಲ್ಲಿಂದ ಹೋಗಿ ನೋಡೋದು ಏನೇನು ವರ್ಕ್ ಇದೆ ಅಲ್ಲಿ. ಇವತ್ತು ಏನೋ ಸೈಟಲ್ಲಿ ಪಿಲ್ಲರ್ಗೇನೋ ಕಾಂಕ್ರೀಟ್ ಹಾಕೋದು ಅಂತ ಅಂದಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹಾವೇರಿ ನಾಡು ನೋಡಿದೆ, ಇದೆ ಹೋರಿ ಹಬ್ಬದ ನಾಡು ಹಾವೇರಿ ನೋಡಿದೆ. ಇವಾಗ ಎಂಟ್ರಿ ಆಗಿದ್ದೀವಿ ಹಾವೇರಿಗೆ. ಏನೋ ಡೆಕೋರೇಷನ್, ಮೊನ್ನೆ ಜಾತ್ರೆ ಇತ್ತು, ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಬಂದ್ವಿ ನೋಡಿ. ಇವಾಗ ಪಂಪ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇದೆ ನೋಡಿ, ಇದೆ ಸೈಟು. ಪಂಪ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಆಯಿತು, ಪೈಪ್ಲೈನ್ ಆಲ್ಮೋಸ್ಟ್ ಆದಂಗೆ. ಇವಾಗ ಇನ್ನು ಸ್ಟಾರ್ಟ್ ಮಾಡೋದು ಒಂದೇ ಬಾಕಿ ಇದೆ. ನಾಷ್ಟ ಎಲ್ಲ ಮಾಡ್ಕೊಂಡ್ವಿ, ರೆಡಿ ಮಾಡ್ತಾಯಿದ್ದಾರೆ ಎಲ್ಲ. ಸ್ಟಾರ್ಟ್ ಮಾಡಿದ್ರು, ಇವಾಗ ಸ್ಟಾರ್ಟ್ ಮಾಡಿದರು. ಇವರು ಮೇಸ್ತ್ರಿ ಈ ಕಡೆ ಇದ್ದರು. ಇವ್ರು ಕೈ ತೋರಿಸಿದ್ರಲ್ಲ, ಇವರೇ ಮೇಸ್ತ್ರಿ. ಇವರು ಈ ಕೆಲಸದ ಮೇಸ್ತ್ರಿ ಅವರು. ಈ ವರ್ಕು ಸ್ವಲ್ಪ ಸ್ಲೋ ಆಗುತ್ತೆ, ಯಾಕಂದರೆ ಜಾಸ್ತಿ ಗಾಡಿ ಬಂದ್ ಮಾಡೋದು ಸ್ಟಾರ್ಟ್ ಮಾಡೋದಾಗತ್ತೆ. ಯಾಕಂದ್ರೆ ಎಲ್ಲ ಕೆಳಗೆ ಚೆಲ್ಬಿಡ್ತತಿಲ್ಲ ಅಂದರೆ ಕಾಂಕ್ರೀಟ್ ಎಲ್ಲ. ಅದಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ ಈ ಕೆಲಸ. ನಿಲ್ಲಿಸೋದು, ಸ್ಟಾರ್ಟ್ ಮಾಡೋದು, ಪೈಪ್ ತಗೊಳಕ್ಕೂ ಒಂದೊಂದ್ಸಲ ಜಾಮ್ ಆಗಿಬಿಡ್ತೈತಿ.